ನೀವಿಲ್ಲ ಅಂದರೆ ಸರ್ರು ಫಿಲಮಲ್ಲೆಲ್ಲ ಅವಾಗ ಆ್ಯಕ್ಟೇ ಮಾಡ್ತಾ ಇರಲಿಲ್ಲ ಚಿಕ್ಕ ವಯಸ್ಸಲ್ಲಿ. ಅಲ್ಲ, ನಾವು ಚಿಕ್ಕ ವಯಸ್ಸಿಂದನೂ ಪುನೀತ್ ರಾಜ್ಕುಮಾರ್ ಸರ್ ಅವ್ರ ದೊಡ್ಡ ಅಭಿಮಾನಿ. ಅವರು ಪೃಥ್ವಿ ಚಿತ್ರನ ನೋಡಿ IAS ಅಧಿಕಾರಿ ಆಗಬೇಕು ಅಂತ ಎಷ್ಟೊಂದು ಜನ ಪ್ರೇರಣೆ ತಗೊಂಡಿದ್ದಾರೆ. ಅದರಲ್ಲಿ ನಾನು ಒಬ್ಬ. ಪುನೀತ್ ರಾಜ್ಕುಮಾರ್ ಸರ್ ಅವರು ಯಾವ ನೆನಪು ಇವಾಗಲೂ ನೆನಪಾಗುತ್ತೆ. ನೀವಿಲ್ಲ ಅಂದರೆ ಸರ್ರು ಫಿಲಮಲ್ಲೆಲ್ಲ ಅವಾಗ ಆ್ಯಕ್ಟೇ ಮಾಡ್ತಾ ಇರಲಿಲ್ಲ ಚಿಕ್ಕ ವಯಸ್ಸಲ್ಲಿ. ಭಕ್ತ ಪ್ರಹ್ಲಾದದಲ್ಲಿ ಅಣ್ಣವರು ಹಿರಣ್ಯಕಶಿಪು. ಕುಲವೈರಿಯಾದ ಹರಿಯೇ ಇದಕ್ಕೆಲ್ಲ ಕಾರಣ. ನನ್ನಂತೆ ನಿಜವಾದ ಗಂಡುಣಿಯಾಗಿದ್ದರೆ ಎಂತಹ ದುರ್ವಿಧಿ ಇದನ್ನ. ಇವರು ಪ್ರಹ್ಲಾದ. ಸ್ವಲ್ಪ ಕಣ್ಣು ಜೋರಾಗಿ ಬಿಟ್ಟಾಗ ಅಪ್ಪಾಜಿ ಕಣ್ಣು ಬಿಡಬೇಡಿ, ಹಂಗೆ ಭಯ ಆಗುತ್ತೆ. ನಿಮ್ಮ ತಾತ ಇನ್ನೂ ಕಣ್ಣು ಜೋರಾಗಿ ಬಿಡ್ತಿದ್ರು, ನಾನು ನೀನು ಭಯ ಪಡ್ತೀಯ ಅಂತ ಒಂದು ಸ್ವಲ್ಪ ನಿಧಾನವಾಗಿ ಬಿಟ್ಟೆ. ಅವನು ಹಾವಾಕಬೇಕು ಅಂತ ಅಂದರೆ ಭಯಪಡೋನು. ನಾನು ಮೊದಲು ಹಾವಾಕೊಂಡು ತೋರಿಸಿ ಆ ಹಾವು ಗ್ರಾಚಾರಕ್ಕೆ ಹಿಂಗೆ ಟರ್ನ್ ಆಗೋದು, ಎಡೆ ಎತ್ತಿ ತಿರ್ಗೋದು. ಆಗ ನಮ್ಮ ಡೈರೆಕ್ಟ್ರು ವಿಜಯ ರೆಡ್ಡಿ ಅವರು, ನೀನು ಭಯಪಟ್ಟರೆ ಅವನು ಭಯಪಡ್ತಾನೆ, ಹಾಗಾಗಿ ಒಂದು ಸ್ವಲ್ಪ ನಕ್ಕೊಂಡು ವಜೆ ಮಾಡಿ. ಜೊತೆಗಿರೋದ ಜೀವ ಎಂದಿಗೂ ಜೀವಂತ ಅಂತ. ಹೌದು. ಹಾಗಾಗಿ ಅವೆಲ್ಲ ಆ ದಿನದ ಒಂದು ನೆನಪು ಇನ್ನೂ ಇದು ಮಾಡುತ್ತೆ, ನೆನಪಾಗುತ್ತೆ. ಹೌದು. ನನ್ನ ಎದುರಿಸೋಕೆ ಒಂದು ಬಾಂಬ್ ಬೇಕು, ಅವನನ್ನು ಎದುರಿಸೋಕೆ ನನ್ನ ಸೈನ್ ಸಾಕು. ವ್ಯೋಮ IAS ಅಕಾಡೆಮಿ ಹಿಂದೆ ಜಾಯ್ನ್ ಆಗಿ ನೀವು ಪುನೀತ್ ರಾಜ್ಕುಮಾರ್ ಸರ್ ಥರ IAS ಅಧಿಕಾರಿ ಆಗಿ.